ಇನ್ನು ವೀಕ್ಷಕರೇ, ಫೆಬ್ರವರಿ 10ನೇ ತಾರೀಕು ವಾಸ್ತುಶಾಸ್ತ್ರದ ಕ್ಲಾಸಸ್ಗೆ ಏನಾದರೂ ನೀವು ಜಾಯಿನ್ ಆಗಬೇಕು ಅನ್ನೋದಾದರೆ ಫೆಬ್ರವರಿ 10ನೇ ತಾರೀಕು ಇರುತ್ತೆ. ಹಾಗೆ ಮಾರ್ಚ್ 15ನೇ ತಾರೀಕು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತ್ಕೊಳ್ಬೇಕು ಅನ್ನೋದಾದರೆ ಆ ಕ್ಲಾಸಸ್ಗೆ ನೀವು ಜಾಯಿನ್ ಆಗ್ಬೋದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಒಂದೆರಡು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ಕರೆಗಳನ್ನು ಮಾಡಿ ಡೀಟೇಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ಲಿಕ್ಕಾಗುತ್ತೆ. ಅಂದರೆ ಆಫ್ಲೈನ್ ಕ್ಲಾಸಸ್ ಇರುತ್ತಾ, ಆನ್ಲೈನ್ ಕ್ಲಾಸಸ್ ಇರುತ್ತಾ, ನೀವು ಕ್ಲಾಸಸ್ಗೆ ಎಷ್ಟು ದಿನಗಳ ಕಾಲ ಟೈಮ್ನ ಕೊಡಬೇಕಾಗತ್ತೆ, ಈ ಟೈಮ್ ಡ್ಯೂರೇಷನ್ ಹೇಗಿರುತ್ತೆ, ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ನ ನಿಮಗೆ ಶೇರ್ ಮಾಡಲಾಗುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನು ಈ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸೊ ಇದು ನೇರ ಪ್ರಸಾರ ಕಾರ್ಯಕ್ರಮ. ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಕ್ಕೆ ಅವಕಾಶವಿದೆ. ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡ್ಬೋದು. ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಆ ನಂಬರ್ಗೆ ಕರೆ ಮಾಡಿ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರಿಗೆ ಪ್ರಶ್ನಾಶಾಸ್ತ್ರದ ಮುಖಾಂತರವಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಗುರೂಜಿಯವರು ನೀಡ್ತಾರೆ. ಬಹಳ ಸರಳವಾದಂತಹ ಪರಿಹಾರ ಮಾರ್ಗವನ್ನು ಗುರೂಜಿಯವರು ನಿಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ಜ್ಯೋತಿಷ್ಯರ ಬಳಿ ಹೋಗ್ತೀವಿ. ಯಾವುದೇ ಒಂದು ಸಮಸ್ಯೆ ಆಗಿದ್ರೂ ಅದಕ್ಕೆ ಏನಾದರೂ ಒಂದು ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು ಈ ರೀತಿ ಹೇಳೋದು, ಸಜೆಸ್ಟ್ ಮಾಡೋದು ಉಂಟು. ಬಟ್ ದಿನೇಶ್ ಗುರೂಜಿ ಅಂತ ಹೇಳಿದ್ರೆ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಸರಳವಾದಂಥ ಪರಿಹಾರವನ್ನು ಹೇಳ್ತೀರಾ, ಸೈಂಟಿಫಿಕ್ ರೀಸನ್ನ ಇಟ್ಕೊಂಡು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀರಾ. ಸೊ ಏನಿದ್ರು ವ್ಯತ್ಯಾಸ ಇದರಲ್ಲಿ ಅಂತ? ದೇವಸ್ಥಾನಕ್ಕೆ ಹೋಗೋದು ತಪ್ಪಲ್ಲ, ಆದರೆ ಯಾವ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು. ಒಬ್ಬ ದುಡ್ಡು ಮಾಡತಕ್ಕಂಥ ಒಂದು ಮನಸ್ಥಿತಿ ಇರ್ತಕ್ಕಂಥವನಿಗೆ ದೇವಸ್ಥಾನಕ್ಕೆ ಹೋಗು ಅಂತಂದಾಗ ಆ ದೇವಸ್ಥಾನದಲ್ಲಿ ಅವನಿಗೇನಾಗಿದೆ, ಅಲ್ಲೆಲ್ಲ ಒಂಥರ ಸಮಾಧಾನವಾದ ವಾತಾವರಣ, ಇವೊಂದು ಜೋಶ್ ವಾತಾವರಣ. ಆ ಸಮಾಧಾನದ ವಾತಾವರಣಕ್ಕೆ ಹೋದಾಗ ಎಲ್ಲರೂ ಆರಾಮಾಗಿ ಒಂದು ಬುಟ್ಟಿ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಹೂವು ಯಾರೋ ಗಂಡಸು ನಿಧಾನಕ್ಕೆ ಬಂದು ಹಿಂಗೆ ಏನೂ ಕೆಲಸನೇ ಇಲ್ಲ ಅವರು. ಈಗ ಫಾಸ್ಟಾಗಿರೋನು ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ನೋಡಿದ್ರೆ ಏನು ಇಷ್ಟು ಆರಾಮಾಗಿದ್ದಾರೆ, ನಾನು ಇಷ್ಟು ಜೋಶಲ್ಲಿದ್ದೀನಿ, ನನಗೆ ಕೆಲಸಗಳಾಗ್ತಾ ಇಲ್ಲ ಬಟ್ ಜೋಶಲ್ಲಿದ್ದೀನಿ, ಇವರೆಲ್ಲ ಸೋಂಬೇರಿಗಳ ಅಥವಾ ಟೈಮ್ ಪಾಸಿಗೆ ಬಂದಿದ್ದಾರ, ಈ ಮನೋಭಾವ ಅಲ್ಲಿ ಬರುತ್ತೆ. ಯಾರು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಮಾನಸಿಕವಾಗಿ ನೊಂದಿರೋರು. ಬಿಸ್ನೆಸ್ ಆಗ್ತಾ ಇಲ್ಲ, ದೇವಸ್ಥಾನಕ್ಕೆ ಹೋಗಿ ಅಂದರೆ ವರ್ಕ್ ಆಗಲ್ಲ ಅಲ್ವಾ? ಹೌದು ಹೌದು. ಮಾನಸಿಕವಾಗಿ ನೊಂದಿದ್ದಾರೆ, ಎಲ್ಲೋ ಒಂದು ಕಡೆ ಜಗಳ ಆಡಿದ್ದಾರೆ. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಶಾಂತ ವಾತಾವರಣ ಏನು ಮಾಡುತ್ತೆ, ಮನಸ್ಸನ್ನು ಕಾಮ್ ಮಾಡುತ್ತೆ. ಓಕೆ, ಎಲ್ಲದಕ್ಕೂ ಅಪ್ಲೈ ಮಾಡೋಕ್ಕಾಗಲ್ಲ, ಅದು ಮುಂದೆ ಹೇಳೋಣ. ಓಕೆ, ಇನ್ನೊಂದು ಕಾಲ್ ಇದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ಹರೀಶ್ ಅಂತ ಹೇಳಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ಈಗ ನಮಗೆ ಮದುವೆ ಆಗಿದೆ, ಮದುವೆಯಾಗಿ ಮಗುನೂ ಆಗಿದೆ. ಓಕೆ, ನಿಮ್ಮ ಬಗ್ಗೆನೇ ಕೇಳಬೇಕಾ? ಓಕೆ, ಒಂದು ಕೆಲಸ ಮಾಡಿ, ನಿಮ್ಮ ಬಗ್ಗೆ ಕೇಳಬೇಕು ಅಂತ ಹೇಳಿದ್ರೆ ಹುಟ್ಟಿದ ದಿನಾಂಕ, ಸಮಯ ಗೊತ್ತಿದೆಯಾ? ಗೊತ್ತಿದೆ. ಹೇಳಿ ಹೇಳಿ. 16 4ನೇ ತಿಂಗಳು. ಓಕೆ, 16/4/92. 1992. ಹುಟ್ಟಿದ ಸಮಯ ಹೇಳಿ. ಬೆಳಗ್ಗೆ 2:05. 2:05 ಬೆಳಗಿನ ಜಾವ. ಮಧ್ಯಾಹ್ನ. ಓಕೆ, ಯಾವ ಸ್ಥಳದಲ್ಲಿ ಹುಟ್ಟಿರೋದು ಗೊತ್ತಾ? ಪ್ಲೇಸ್ ಆಫ್? ದೊಡ್ಡಬಳ್ಳಾಪುರ. ಈಗ ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ನಿಮ್ಮ ಡೇಟು ಸ್ವಲ್ಪ ಕರೆಕ್ಟಾಗಿ ಕನ್ಫ್ಯೂಸ್ ಆಯಿತು. 16/4. 16/4, ಹೌದು. 16ನೇ ತಾರೀಕು ಏಪ್ರಿಲ್ ತಿಂಗಳು 1992. ಹೌದು. ಮಧ್ಯಾಹ್ನ 2:05. ದೊಡ್ಡಬಳ್ಳಾಪುರ. ಕನ್ಯಾ ರಾಶಿನಾ? ಹೌದು ಸರ್. ಹಸ್ತ ನಕ್ಷತ್ರ 4ನೇ ಪಾದ. ನಕ್ಷತ್ರ ಬಗ್ಗೆ ಗೊತ್ತಿಲ್ಲ, ತಿಳ್ಕೊಳ್ಳಿ. ಈಗ ನಾವು ಹೇಳಿದೀವಲ್ಲ, ಅರಿವಾಯ್ತು ಅನ್ಬೇಕು. ಹಸ್ತ ನಕ್ಷತ್ರ ಯಾಕೆ ನಕ್ಷತ್ರ ಬೇಕು ಅದು ಮುಂದಿನ ಸಂಚಿಕೆಯಲ್ಲಿ ಹೇಳೋಣ. ನಿಮ್ಮ ದಶ ನಡೀತಾ ಇರ್ತಕ್ಕಂಥದ್ದು ಇಲ್ಲಿ ಗುರುದಶ ನಡೀತಾ ಇದೆ. ಗುರುದಶೆಯಲ್ಲಿ 6ನೇ ಮನೆ, 11ನೇ ಮನೆ, 3, 8, 12 ಮನೆ ಕಟ್ಟೋ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಎಲ್ಲಿ ಯಾವ ಏರಿಯಾದಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ ಮತ್ತು ಲೋನ್ ತೊಗೊಳೋದ್ರಲ್ಲಿ ಹುಷಾರಾಗಿರಿ. ಪ್ರಶ್ನೆ ಕೇಳಿ. 2 ತೊಗೊಬಿಟ್ಟಿದ್ದೀನಿ, ಮನೇನೂ ಕಟ್ಟದೆ, ಈಗ ಜಸ್ಟ್ ಲೋನು ತೊಗೊಬಿಟ್ಟೆ ಗುರುಜಿ. ಈಗ ಆಯಿತು, ಅದು ಏನು ನಡೀತಾ ಇದೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಬೇಗ ಲೋನು ತೀರ್ಸೋಕ್ಕೆ ಪ್ರಯತ್ನ ಪಡಿ. ಅರ್ಥ ಆಯ್ತಾ? ಅದೇ ಕಷ್ಟ ಆಗ್ತಿರೋದು. ನೋಡ್ದಾ, ನಾವು ಏನು ಕ್ವಶನ್ ಇಲ್ಲ, ನೀವು ಕ್ವಶನ್ ಕೇಳೋಕ್ಕಿಂತ ಮುಂಚೆ ನಮ್ಗೆ ಇಲ್ಲಿ ಆನ್ಸರ್ ಹೇಳಿರುತ್ತೆ. ಇದನ್ನೇ ನಾವು ಅದಕ್ಕೆ ಹೇಳ್ತಾ ಇದ್ದೆ ಮೇಡಮ್, ಇದು ಕಲಿಬೋದು. ಕಲಿತಾಗ ಮುಂಚೆನೇ ಹೇಳ್ಬಿಡುತ್ತದು, ಗೊತ್ತಾಗ್ಬಿಡುತ್ತೆ. ನಾನು ಇಲ್ಲಿ ನೋಡಿದಾಗಲೇ ಗೊತ್ತಾಯ್ತು ಇವ್ರು ಏನು ಮಾಡ್ತಾ ಇದ್ದಾರೆ ಏನು ಅಂತ. ಆದರೆ ಏನು ವರಿ ಮಾಡೋ ಅಂತ ಏನು ಅವಶ್ಯಕತೆ ಇಲ್ಲ ಇಲ್ಲಿ. ಏನು ಅಷ್ಟೊಂದು ಏನು ಆ್ಯಕ್ಚುಲಿ ಇದನ್ನು ತೊಗೊಂಡು ಹೆದರಿಸ್ಬಾರ್ದು, ಸತ್ಯ ಹೇಳಬೇಕು. ಖಂಡಿತ ನೀವು ಲೋನ್ ತೀರಿಸ್ತೀರಾ. ಸ್ವಲ್ಪ ಕಷ್ಟ ಆಗಿದೆ ಅಂದರೆ ಅದು ಏನಾಗಿದೆ, ಓವರ್ ಬೋರ್ಡ್ ಮಾಡಿಬಿಟ್ಟಿರ್ತಾರೆ. ಬೇಸಿಕ್ ಒಂದು ಜಾಗಕ್ಕೆ 10 ಲಕ್ಷ,
ಒಳಗಡೆ ಇಂಟೀರಿಯರ್ಸ್ ಹಾಕಿ ರುಬ್ಬಿಟ್ಟಿರ್ತೀವಿ ಒಂದು 3 ಲಕ್ಷ ಎಕ್ಸ್ಟ್ರಾ. ಆ ಎಕ್ಸ್ಟ್ರಾನೇ ಇವರಿಗೆ ಹೊಡೆತ ಬಿದ್ದಿದೆ. ಯಾಕೆಂದರೆ ಅಂಡರ್ಗ್ರೌಂಡಲ್ಲಿ 3ನೇ ಮನೆ 12ನೇ ಮನೆ ಏನು ಹೇಳುತ್ತೆ ಅಂತಂದರೆ ಇವರು ಅಂದ್ಕೊಂಡಿಕ್ಕಿಂತ ಜಾಸ್ತಿ ಅಲ್ಲಿ ಹಾಕಿ ಇಲ್ಲಿ ಲೋನ್ಗಳನ್ನು ಕಟ್ಟಕ್ಕಾಗದೇ ಇರೋ ಪರಿಸ್ಥಿತಿಲಿ ಬಂದ್ಬಿಟ್ಟಿರುತ್ತೆ. ಇದಕ್ಕೆ ಚೂರು ಗ್ರಹಗಳನ್ನ ನೀವು ಕಂಟ್ರೋಲಿಗೆ ತರಬೇಕು ಅಂತಂದರೆ ಮೂಲಂಗಿಯನ್ನು ಪ್ರತಿ ಶನಿವಾರ ದಾನ ಮಾಡಬೇಕು. ಮೂಲಂಗಿ ಯಾವುದು ನಿಮಗೆ ಕಟ್ಟಕ್ಕೆ ಸಮಸ್ಯೆ ಆಗ್ತದೆ ಅಂತಕ್ಕಂಥದ್ದು ಮೂಲಂಗಿ ದಾನ ಮಾಡಿ. ಹಾಗೆ ನಿಮಗೆ ಲಾಭಾಂಶ ಹೆಚ್ಚಾಗಿ ತೊಗೊಂಬರ್ಬೇಕಂತ ಒಂದು ಗ್ರಹ ಕೇತು ಆಗಿರೋದ್ರಿಂದ 9 ಮುಖದ ರುದ್ರಾಕ್ಷಿ ಹಾಕಿ ನಿಮಗೆ ಪ್ರಚೋದನೆ ಕೊಡುತ್ತೆ. ಎಲ್ಲ ಬೇರೆ ಎಲ್ಲ ಕಂಟ್ರೋಲ್ ಮಾಡಿ ಮನೆಗೆ ಜಾಸ್ತಿ ಏನು ಲೋನ್ ಇದೆಯೋ ಅದನ್ನು ತೀರಿಸಬೇಕು ಅನ್ನೋದು ಹೋಗುತ್ತೆ. ಬೇರೆ ಪ್ರಯಾರಿಟೀಸ್ ಎಲ್ಲ ಕಮ್ಮಿ ಮಾಡುತ್ತೆ. ಇದನ್ನು ಪ್ರಯಾರಿಟಿ ಮೈಂಡ್ ಜಾಸ್ತಿ ಮಾಡುತ್ತೆ. ಇದನ್ನೇ ನಾವು ಯಾವ ಗ್ರಹ ಪ್ರಚೋದನೆ ಕೊಡುತ್ತೆ ಅದನ್ನು ನಾವು ಫೋಕಸ್ ಮಾಡಬೇಕು. ಯಾವುದು ಬೇರೆ ಥರ ಪ್ರಚೋದನೆ ಕೊಡುತ್ತೆ ಅದನ್ನು ತಳ್ಳಬೇಕು. ಇಟ್ ಈಸ್ ಕಂಪ್ಲೀಟ್ಲಿ ಎ ಗೇಮ್ ಪ್ಲ್ಯಾನ್. ಪ್ಲಾನೆಟರಿ ಇಂಟೆಲಿಜೆನ್ಸ್ ಗೇಮ್ ಪ್ಲ್ಯಾನು. ಅದನ್ನು ಕಲಿತಾಗ ನಮ್ಗೆ ಇನ್ನೂ ಡೀಟೇಲ್ ಆಗಿ ನಾವು ಅದಕ್ಕೆ 15 ದಿವಸದಲ್ಲಿ ಕಲೀರಿ. ಇವತ್ತು ಏನು ನಾವು ಇವರೊಬ್ಬರಿಗೆ ನಾವು ಸಲಹೆ ಕೊಟ್ವಿ, 6 ಕೋಟಿ ಜನಕ್ಕೂ ಸಲಹೆ ಕೊಡೋಕ್ಕಾಗಲ್ಲ. ಇಲ್ಲಿ ಎಷ್ಟು ರಿಸೀವ್ ಮಾಡ್ತೀವೋ ಅಷ್ಟು ತೊಗೊಳ್ಬೋದು. ಇನ್ನು ಊರವ್ರಿಗೆಲ್ಲ ಕೊಡಬೇಕು ಅಂತಂದರೆ ಬೆಸ್ಟ್ ಏನು ಅಂದರೆ ಬಂದು ಕಲಿಬೇಕು. ಫ್ರೀಯಾಗಿ ಕಲ್ಸೋಕ್ಕಾಗಲ್ಲ, ಅದಕ್ಕೆ ಫೀಸ್ ಇರುತ್ತೆ. ಯಾಕೆಂದರೆ ಯಾವುದೇ ಫ್ರೀ ಕೊಟ್ಟರೆ ಅದಕ್ಕೆ ಬೆಲೆ ಇರಲ್ಲ. ಸೊ ಆ ಕಾರಣದಿಂದ ಇದಕ್ಕೊಂದು ಬೆಲೆ ಇದೆ. ಬೆಲೆ ಇದ್ದಾಗ ಬಂದು ಕಲಿತಕ್ಕಂಥದ್ದು. ಹಾಗೆ ಜಾತಕ ಎಷ್ಟೇ ಸ್ಟ್ರಾಂಗ್ ಇದ್ರೂ ಕೂಡ, ಯಾಕಂದರೆ ಇದು ಮನೆ ವಿಚಾರ ಬಂದಾಗ ನಾನು ವಾಸ್ತು ಅಂತ ನೀವು ಮಾತಾಡಿದ್ರಿ, ವಾಸ್ತು ಪ್ಲೇಸ್ ಎ ವೆರಿ ಪ್ರಾಮಿನೆಂಟ್ ರೋಲ್. ಯಾಕಂದ್ರೆ ನಾವು ಇರೋ ಜಾಗ. ಯಾಕಂದರೆ ತುಂಬ ಜನ ಹೇಳ್ತಾರೆ, ಸರ್ ನಾವು ಒಂದು ಮನೇಲಿದ್ವಿ, ಬಾಡಿಗೆ ಮನೇಲಿ ತುಂಬ ದುಡ್ಡು ಬರ್ತಾಯಿತ್ತು, ನಮ್ಮ ಯಜಮಾನರು ಚೆನ್ನಾಗಿದ್ದರು, ಮತ್ತು ನಮಗೆ ಸಾಕಷ್ಟು ಅಭಿವೃದ್ಧಿನೂ ಆಯಿತು, ಅದು ಬಾಡಿಗೆ ಮನೇಲೇ ಇರಲಿ. ಇನ್ನೊಂದು ಮನೆಗೆ ಬದಲಾದಾಗ, ಇನ್ನೊಂದು ಮನೆಗೆ ಹೋದಾಗ ಅಲ್ಲಿ ಯಾಕೋ ಚೇಂಜಸ್ ಆಯಿತು. ಅದೇ ಕೆಲಸನೇ ಇತ್ತು, ಅಲ್ಲಿ ಹೋಗಿದ ತಕ್ಷಣ ಚೇಂಜ್ ಆಯಿತು. ಯಾಕೆ ಅಂದರೆ ಆ ಒಂದು ವಾತಾವರಣ, ಆ ಜಾಗ ಇದೆಯಲ್ಲ, ಜಿಯೋಪಥಿಕ್ ಸ್ಟ್ರೆಸ್ ಅಂತ ಕರಿತೀವಿ. ಆ ಭೂಮಿಲಿರ್ತಕ್ಕಂಥ ಒಂದು ಶಕ್ತಿ. ಪ್ಲಾನೆಟರಿ ಇಂಟೆಲಿಜೆನ್ಸ್ ಪ್ಲಾನೆಟಿಂದನೇ ಬಂದರೆ ಭೂಮಿನೂ ಒಂದು ಪ್ಲಾನೆಟೇ ಅಲ್ವಾ. ಸೊ ಇದ್ರದ್ದು ಒಂದು ಇಂಟೆಲಿಜೆನ್ಸ್ ಮತ್ತು ಶಕ್ತಿ ಇರುತ್ತೆ. ಆ ಇರ್ತಕ್ಕಂಥ ಜಾಗದಲ್ಲಿ ನೆಗೆಟಿವಿಟಿ ಇದ್ದರೆ ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಇದ್ದರೆ ಪಾಸಿಟಿವ್ ಆಗುತ್ತೆ. ಅದು ಬಾಡಿಗೆ ಮನೆ ಆದರೂ ಆಗಲಿ, ಸ್ವಂತ ಮನೆ ಆದರೂ ಆಗಲಿ. ಬಾಡಿಗೆ ಸ್ವಂತ ಅನ್ನೋದು ನಾವು ಅಗ್ರಿಮೆಂಟಲ್ಲಿ ಮಾಡ್ಕೊಂಡಿರೋದು. ನಾವಿರೋ ಜಾಗನೇ ವಾಸ್ತು. ಓಕೆ.